ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಕಂಪ್ಯೂಟರ್ನ ಔಟ್ಪುಟ್ ಸಾಧನಗಳು, ಔಟ್ಪುಟ್ ಡಿವೈಸ್ ಅಂತ ನಾವು ಕರಿತೀವಿ. ಈ ಸಾಧನಗಳು ಕಂಪ್ಯೂಟರ್ ನೀಡಿದ ಮಾಹಿತಿಯನ್ನು ಅರ್ಥೈಸಿಕೊಳ್ಳಲು ಮತ್ತು ಬಳಕೆದಾರರಿಗೆ ತಲುಪಿಸಲು ಸಹಾಯನ ಮಾಡ್ತಾವೆ. ಸೊ ಈ ಸಾಧನಗಳು ಏನು ಮಾಡ್ತಾವೆ, ಅರ್ಥೈಸ್ಕೊಂಡು ನಮಗೆ ಸಹಾಯನ ಮಾಡ್ತಾವೆ ಹೇಳ್ಕೊಡಕ್ಕೆ. ಸೊ ಒಂದನೇದಾಗಿ ಯಾವುದು ಮಾನಿಟರ್, ಪ್ರದರ್ಶಕ ಅಥವಾ ಮಾನಿಟರ್ ಅಂತ ಕರಿತೀವಿ. ಸೊ ಇದೊಂದು ಔಟ್ಪುಟ್ ಸಾಧನ. ಕಂಪ್ಯೂಟರ್ನಿದು ಸ್ಕ್ರೀನ್ ಏನಿರುತ್ತಲ್ಲ ಅದೊಂದು ಔಟ್ಪುಟ್ ಸಾಧನ. ಕಂಪ್ಯೂಟರ್ ಡೇಟಾವನ್ನು ದೃಶ್ಯ ರೂಪದಲ್ಲಿ ಪ್ರದರ್ಶಿಸಲು ಬಳಸಲಾಗುತ್ತದೆ. ಉದಾಹರಣೆಗೆ ಪಠ್ಯ ಚಿತ್ರಗಳನ್ನು ನಮಗೇನು ಮಾಡ್ತಿದ್ದು, ನಮಗೆ ದೃಶ್ಯ ರೂಪದಲ್ಲಿ ತೋರಿಸ್ತದೆ. ಅದಕ್ಕೇನಂತೀವಿ ನಾವು, ಕಂಪ್ಯೂಟರ್ನದ ಮಾಹಿತಿಯನ್ನು ನಮಗೆ ಕೊಡ್ತಿತ್ತಲ್ಲ ಅದು ಔಟ್ಪುಟ್ ಸಾಧನ ಆಯಿತು. ಇನ್ನು ಎರಡನೇದಾಗಿ ಪ್ರಿಂಟರನ್ನು ನೋಡೋಣ. ಪ್ರಿಂಟರನ್ನು ನೋಡಿರ್ತೀರಿ, ಡೈಲಿ ಲೈಫಲ್ಲಿ ನೋಡಿರ್ತೀರಿ ನಾವು ಪ್ರಿಂಟರನ್ನು. ಸೊ ಈ ರೀತಿ ಪ್ರಿಂಟರಿಂದ ಕಂಪ್ಯೂಟರ್ ಡೇಟಾವನ್ನು ಕಾಗದದ ಮೇಲೆ ಮುದ್ರಿಸಿ ಹಾರ್ಡ್ ಕಾಪಿ ರೂಪದಲ್ಲಿ ನೀಡುತ್ತದೆ. ಏನೋ ಒಂದು ಡೇಟಾನ ನಮಗೆ ಹಾರ್ಡ್ ಕಾಪಿಯಾಗಿ ಕೊಡ್ತದೆ. ಇನ್ನು ಮೂರನೇದಾಗಿ ಬರೋದು ಯಾವುದು, ಸ್ಪೀಕರ್. ನೋಡ್ಬೋದು, ಸ್ಪೀಕರ್ ಕಂಪ್ಯೂಟರ್ನಿಂದ ಬರುವ ಧ್ವನಿಯನ್ನು ಆಡಿಯೋ ರೂಪದಲ್ಲಿ ಕೇಳಲು ಅನುವು ಮಾಡಿ ಕೊಡುತ್ತದೆ. ಆಡಿಯೋ ರೂಪದಲ್ಲಿ ನಮಗೇನು ಮಾಡೋಕ್ಕೆ ಅನುವು ಮಾಡಿ ಕೊಡ್ತದೆ, ಕೇಳಕ್ಕೆ. ಕಂಪ್ಯೂಟರಿಂದ ಬರುವಂಥ ಒಂದು ವಾಯ್ಸ್ ಅಥವಾ ಮ್ಯೂಸಿಕ್ ಇರ್ಬೋದು, ನಮಗೆ ಧ್ವನಿಯ ರೂಪದಲ್ಲಿ ಅಥವಾ ಆಡಿಯೋ ರೂಪದಲ್ಲಿ ನಮಗೆ ಸಹಾಯ ಮಾಡಿದೆ ಒಂದು ಸ್ಪೀಕರ್. ನೀವು ಇದನ್ನು ಬರ್ಕೊಳ್ರಿ, ನೋಟ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ನೋಟ್ ಮಾಡ್ಕೊಳ್ರಿ. ಸೊ ಇನ್ನು ಬರೋದು ಸ್ಪೀಕರ್ ನಂತರ ಹೆಡ್ಫೋನ್ಸ್. ಸೊ ಹೆಡ್ಫೋನ್ಸನ್ನು ಡೈಲಿ ಯೂಸ್ ಮಾಡ್ತಿರ್ತೀರಿ ನೀವು. ಮ್ಯೂಸಿಕನ್ನು ಕೇಳಲಿಕ್ಕೆ ಅಥವಾ ಹಾಡನ್ನು, ಸಾಂಗ್ ಕೇಳಲಿಕ್ಕೆ ನೀವು ಹೆಡ್ಫೋನ್ಸನ್ನು ಯೂಸ್ ಮಾಡ್ತಿರ್ತೀರಿ. ಅದು ಒಂದು ಔಟ್ಪುಟ್ ಸಾಧನ ಅಂತ ನಮಗೆ ಗೊತ್ತಿರಬೇಕು. ಸ್ಪೀಕರ್ಗಳಂತೆಯೇ ಆಡಿಯೋ ಔಟ್ಪುಟ್ ನೀಡುತ್ತದೆ ಇದು ಅಂತ ನಮಗೆ ಗೊತ್ತಿರಬೇಕು. ಸೊ ನಾಲ್ಕನೇದಾಗಿ ಬರೋದು ಪ್ರೊಜೆಕ್ಟರ್. ಸೊ ಪ್ರೊಜೆಕ್ಟರ್ ಅಂತೂ ನೋಡಿರ್ತೀರಿ ಸ್ಕೂಲಲ್ಲಿ. ಏನೋ ಒಂದು ದೊಡ್ಡ ಪರದೆಯ ಮೇಲೆ ಚಿತ್ರಗಳನ್ನು ಅಥವಾ ವಿಡಿಯೋಗಳನ್ನು ಪ್ರಕ್ಷೇಪಿಸಲು ಬಳಸಲಾಗುತ್ತದೆ. ಒಂದು ವಿಡಿಯೋ ಅಥವಾ ಫೋಟೋಸ್ಗಳನ್ನು, PPTಗಳನ್ನು ತೋರಿಸಲಿಕ್ಕೆ ನಾವು ಏನು ಮಾಡ್ತೀವಿ, ದೊಡ್ಡ ಪರದೆ ಮೇಲೆ ಚಿತ್ರಗಳನ್ನು ತೋರಿಸಲಿಕ್ಕೆ ಇದನ್ನು ಪ್ರೊಜೆಕ್ಟರ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಇದನ್ನು ನೋಟ್ ಮಾಡ್ಕೊಳ್ರಿ ಪ್ರೊಜೆಕ್ಟರ್ ಬೇಕಾದರೆ. ಸೊ ನಂತರ ಇವೆಲ್ಲ ಔಟ್ಪುಟ್ ಸಾಧನಗಳು. ಸೊ ಇದನ್ನು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಗುರುಜಿ ಟೆಕ್ ಬ್ಲಾಗ್ಸ್ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಅಂತ ಹೇಳ್ತೀವಿ. ಸೊ ಇನ್ನೂ ಉಳಿದ ಭಾಗಗಳನ್ನ ಯಾರು ನೋಡಿಲ್ಲ ನಮ್ಮ ಚಾನಲ್ ಅದಾವೆ, ಹೋಗಿ ನೋಡ್ಕೊಳ್ರಿ. ಥ್ಯಾಂಕ್ ಯು.